ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಕೇಗದಾಳ ಗ್ರಾಮದಲ್ಲಿ ಜೀವಾಮೃತ ಮತ್ತು ಪಂಚಗವ್ಯ ತಯಾರಿಕೆ ಹಾಗೂ ಬಳಕೆ ಕುರಿತು ರೈತರಿಗೆ ತರಬೇತಿ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಗದಾಳ ಗ್ರಾಮದಲ್ಲಿ ರೈತರಿಗೆ ಜೀವಾಮೃತ ಮತ್ತು ಪಂಚಗವ್ಯ ತಯಾರಿಕೆ ಹಾಗೂ ಬಳಕೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹೆಂಗಿತ್ತು, ನಮ್ಮ ತಂದೆ ತಾಯಿಯವರು ಯಾವ ರೀತಿ ಕೃಷಿ ಮಾಡ್ತಿದ್ರು, ಭೂಮಿಯಲ್ಲಿ ನಾವು ನಡ್ಕೊಂತ ಚಪ್ಪಲ್ ಇಲ್ಲೊಂದೇ ನಡ್ಕೊಂತ ಹೋದ್ರು ನಮ್ಗೆ ಏನು ನಾಡ್ತಿರ್ಲಿಲ್ಲ. ಹೆಂಡಿ ಹೊಡ್ಯಾಕ್ ಹೋದ್ರು ಸಹಿತ ಚಪ್ಪಲ್ ಇಲ್ಲೊಂದೇನ ಹೆಂಡಿ ಹೊಡ್ಯಾಕ್ ಹೋಗ್ತಿದ್ರಿಲ್ರಿ ಅಮ್ಮಾರ? ಹೋಗ್ತಿದ್ರಿಲ್ರಿ? ಈಗ ಹೋಗ್ತೀರಿ? ಚಪ್ಪಲ್ ಇಲ್ಲೊಂದೇ ಹೊರಗೆ ನಿಮ್ ಹೊಲ್ದಾಗ ಅಡ್ಡಾಡ್ತೀರಿ? ಇಲ್ಲ. ಅವಾಗ ಒಂದ್ ಏಟ್ ಮಳೆ ಬಿದ್ದು ಬಿಡ್ತಂದ್ರ ನಿಮ್ಗೆ ಏನೇನ್ ಬೇಕು ಎಲ್ಲಾ ಬೆಳೆ ಕಾಣ್ತಿತ್ತು. ಈಗ ಹಂಗ ಕಾಣೋದಿಲ್ಲ. ಮಳೆ ಬಿದ್ಮೇಲೆ ಒಮ್ಗೆ ಕಾಣೋದಿಲ್ಲ. ನಿಮ್ ಹಿತ್ಲಾ ನೆನಪು ಮಾಡ್ಕೊಳ್ರಿ. ಹಿತ್ತಲಲ್ಲಿ ಎಲ್ಲಾ ತರಕಾರಿ ಏನೇನ್ ಇರ್ತಿತ್ತು ನಮ್ ಹಿತ್ಲಾಗ ಈಗ ಯಾವ್ದು ಇಲ್ಲ. ಈಗ ನೀವು ಮಾಡಾಕ್ ಹೋದ್ರು ಸರಿ ಬರೋದಿಲ್ಲ. ತಿಳಿತ್ರಿ? ಇದಕ್ಕೆಲ್ಲ ಕಾರಣ ನಮ್ಮ ಆಧುನಿಕತೆ, ನಮ್ಮ ಆಹಾರ ಉತ್ಪಾದನೆ ನಾವು ಹೆಚ್ಚು ಮಾಡಬೇಕು ಅಂತ ಹೇಳಿ ನಮ್ದೇನು ಗ್ರೀನ್ ರೆವಲ್ಯೂಷನ್ ಅಂತ ಏನ್ ಮಾಡಿದಿಲ್ಲ. ಹಿಂದೇನು ನಮ್ ಸ್ವತಂತ್ರ ಸಿಕ್ಕಾಗ ನಮ್ಗೆ ಆಹಾರ ಧಾನ್ಯದ ಕೊರತೆ ಇತ್ತು. ಅವಾಗ ಆಹಾರ ಧಾನ್ಯವನ್ನು ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ